ನಮಸ್ಕಾರ. ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಲೋಹಿತ್ ಶಿರೋ, ನ್ಯೂಸ್ 18 ಚಿಕ್ಕೋಡಿ ಜಿಲ್ಲಾ ವರದಿಗಾರ. ಸರ್ಕಾರಿ ಅಧಿಕಾರಿ, ಅದು ಕೂಡ ಭೂ ದಾಖಲೆಗಳನ್ನ ನಿರ್ವಹಣೆ ಮಾಡ್ತಕ್ಕಂಥ ಮುಖ್ಯ ಅಧಿಕಾರಿ ಆತ. ಸಬ್ ರಿಜಿಸ್ಟ್ರಾರ್ ಇವತ್ತು ಪೊಲೀಸರ ಅತಿಥಿಯಾಗಿದ್ದಾನೆ. ಮಾಡಬಾರ್ದನ್ನ ಮಾಡಿ ಇವತ್ತು ಪೊಲೀಸರ ಕೈಗೆ ತಗಲಾಕೊಂಡಿದ್ದಾನೆ. ಸೊ ಯಾರು ಆ ಸಬ್ ರಿಜಿಸ್ಟ್ರಾರ್, ಎಲ್ಲಿ ಕತೆ ಇದು, ಆತ ಮಾಡಿದ್ದಂಥ ಕೆಲಸ ಆದರೂ ಎಂಥದ್ದು ಅನ್ನುವಂಥ ವಿಚಾರವನ್ನ ಈ ಒಂದು ಡಿಜಿಟಲ್ ಕಂಟೆಂಟ್ ಅಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಮೊದಲನೇ ಬಾರಿ ಭೇಟಿಯನ್ನು ಕೊಡ್ತಾ ಇದ್ರೆ ನಮ್ಮ ನ್ಯೂಸ್ 18 ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ನಲ್ಲಿ ನ್ಯೂಸ್ 18 ಕನ್ನಡ ಚಾನಲ್ನ ಫಾಲೋ ಮಾಡಿ. ಇತ್ತೀಚೆಗೆ ಏನಂತಂದ್ರೆ ಸಾಕಷ್ಟು ಸುದ್ದಿಯಲ್ಲಿ ಬಂದಿರತಕ್ಕಂಥ ವಿಚಾರ ಏನಪ್ಪಾ ಅಂತಂದ್ರೆ ಅದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸಬ್ ರಿಜಿಸ್ಟರ್ ಕಚೇರಿ. ಯಾಕಂತಂದ್ರೆ ಸಬ್ ರಿಜಿಸ್ಟರ್ ಕಚೇರಿ ಅಂತಂದ್ಮೇಲೆ ಅಲ್ಲಿ ಸಾಕಷ್ಟು ವ್ಯವಹಾರಗಳು ನಡೀತವೆ. ಜನ ಅಲ್ಲಿ ಭೂಮಿಗಳನ್ನ ಮಾರಾಟ ಮಾಡ್ತಾರೆ, ಅದೇ ರೀತಿ ಭೂಮಿಗಳನ್ನ ಪರಭಾರೆಗಳನ್ನ ಮಾಡಿಕೊಂಡು ಸರ್ಕಾರಕ್ಕೆ ಟ್ಯಾಕ್ಸ್ ಅನ್ನ ಕಟ್ತಾರೆ. ಆದ್ರೆ ಅದೇ ಸಬ್ ರಿಜಿಸ್ಟರ್ ಕೆಲವೊಂದಿಷ್ಟು ಜನ ನುಂಗಂಡರು ಕೂಡ ಇರ್ತಾರೆ. ಆ ನುಂಗಂಡರ ಜೊತೆಗೆ ಕೈ ಜೋಡಿಸಿರ್ತಕ್ಕಂಥದ್ದು ಹುಕ್ಕೇರಿಯ ಮುಖ್ಯ ಸಬ್ ರಿಜಿಸ್ಟರ್ ಮಡಿವಾಳಯ್ಯ ಬಾಣಿಮಠ್ ಅಂತ. ಇವರು ಮಾಡಿರ್ತಕ್ಕಂಥ ಕೆಲಸ ಅಂತ ಇಂಥದ್ದಲ್ಲ. ಬರೋಬ್ಬರಿ 2 ಎಕರೆ ಜಮೀನನ್ನ ಬೇರೆಯವರಿಗೆ ಕೊಟ್ಟಿ ದಾಖಲೆಗಳನ್ನ ಸೃಷ್ಟಿಸಿ ಬೇರೆಯವರಿಗೆ ಪರಭಾರೆ ಮಾಡೋದಕ್ಕೆ ಹೋಗಿ ಈಗ ತಗಲಾಕೊಂಡು ಸದ್ಯ ಪೊಲೀಸರ ಅತಿಥಿಯಾಗಿರ್ತಕ್ಕಂಥದ್ದು. ಸೊ ಅದರಲ್ಲೂ ಈತ ಪೊಲೀಸರ ಕೈಗೆ ಸಿಗ್ಬೇಕಾದ್ರೆ, ಈತ ಪೊಲೀಸರ ಕೈಗೆ ಅತಿಥಿ ಆಗ್ಬೇಕಾದ್ರೆ ಸಾಕಷ್ಟು ರೋಚಕ ಕಹಾನಿ ಇದೆ ಅಂತಾನೆ ಹೇಳ್ಬೋದಾಗುತ್ತೆ. ಆ ಕಹಾನಿ ಏನಪ್ಪಾ ಅಂತಂದ್ರೆ, ಈತ ಕಳೆದ 4-5 ವರ್ಷಗಳಲ್ಲೂ ಕೂಡ ಇದೇ ಒಂದು ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದಾನೆ. ಸಾಕಷ್ಟು ಬೇರೆ ಬೇರೆ ವಿಚಾರಗಳಲ್ಲಿ ಕೂಡ ಈತನ ಹೆಸರು ತಳ್ಕಾಕೊಂಡಿತ್ತು. ಆದ್ರೆ ಇತ್ತೀಚೆಗೆ ಸುಮಾರು 1 ವರ್ಷದ ಹಿಂದ್ಗಡೆ ಹುಕ್ಕೇರಿ ತಾಲೂಕಿನ ಕುರ್ನಿ ಗ್ರಾಮದ ಶಿವಾನಂದ್ ಮಾನ್ಗಾವಿ ಅನ್ನುವಂತ ಒಬ್ಬರ ಮಾಲ್ಕಿ ಜಮೀನು, ಆ ಮಾಲ್ಕಿ ಜಮೀನು ಬಂದ್ಬಿಟ್ಟು ಸರ್ವೆ ನಂಬರ್ 119/1ರಲ್ಲಿ 2 ಎಕರೆ 1 ಗುಂಟೆ ಮಾಲ್ಕಿ ಜಮೀನಿದೆ. ಆ ಮಾಲ್ಕಿ ಜಮೀನು ಏನಂತಂದ್ರೆ ಯಾರು ಕೂಡ ಅದನ್ನ ಉಳುಮೆ ಮಾಡ್ತಾ ಇರ್ಲಿಲ್ಲ. ಆ ಜಮೀನಿನ ಮಾಲೀಕರು ಸಹ ಅದನ್ನ ಉಳುಮೆ ಮಾಡ್ತಾ ಇರಲಿಲ್ಲ. ಆ ಜಮೀನನ್ನ ಹಾಗೆ ಬಿಟ್ಕೊಂಡು ಸುಮಾರು ಕಳೆದ 10 ವರ್ಷಗಳಲ್ಲೂ ಕೂಡ ಹಾಗೆ ಬಿಟ್ಕೊಂಡ್ ಬಂದಿದ್ರು. ಆದ್ರೆ ಆ ಜಮೀನಿನ ಮೇಲೆ ಒಂದಷ್ಟು ನುಂಗಂಡರ ಕಣ್ಣು ಬಿದ್ದಿತ್ತು. ಸುಮಾರು 8ಕ್ಕೂ ಹೆಚ್ಚು ಜನ ಆ ಜಮೀನನ್ನ ಹೇಗಾದ್ರೂ ಮಾಡಿ ತಮ್ಮ ಹೆಸರಿಗೆ ಮಾಡ್ಕೋಬೇಕು ಅನ್ನುವಂತ ಒಂದು ಸಂಚನ್ನ ರೂಪಿಸಿರ್ತಾರೆ. ಆ ಸಂಚಿನ ಜೊತೆಗೇನೆ ಓರ್ವ ಏನು ಬಾಂಡ್ ರೈಟರ್ ಇದ್ದಾನೆ, ಆನಂದ್ ದಡ್ಡಿಮನಿ ಅನ್ನುವಂತ ಬಾಂಡ್ ರೈಟರು. ಆ ಬಾಂಡ್ ರೈಟರ್ ಜೊತೆಗೆ ಒಂದಷ್ಟು ಪ್ಲಾನ್ಗಳನ್ನ ಮಾಡ್ಕೋತಾರೆ. ಅದ್ರ ಜೊತೆಗೇನೆ ಏನಿದು ಹುಕ್ಕೇರಿ ಸಬ್ ರಿಜಿಸ್ಟರ್ ಇದ್ದಾರೆ, ಆ ಸಬ್ ರಿಜಿಸ್ಟರ್ ಕೂಡ ತಮ್ಮ ಒಂದು ಪ್ಲಾನ್ ನಲ್ಲಿ ತೆಗೆದುಕೊಳ್ತಾರೆ. ಮಡಿವಾಳಯ್ಯ ಬಾಣಿಮಠ್ ಅವ್ರಿಗೆ ಜೊತೆಗೆ ಚರ್ಚೆಯನ್ನ ಮಾಡ್ತಾರೆ. ಯಾವ ರೀತಿ ಇದನ್ನ ನಾವು ಭೂಮಿಯನ್ನ ನಮ್ಮ ಹೆಸರಿಗೆ ತೆಗೆದುಕೊಳ್ಬಹುದು, ಅದಕ್ಕೆ ಎಷ್ಟು ಬೇಕಾದ್ರೂ ನಾವು ದುಡ್ಡನ್ನ ಖರ್ಚು ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳಿರ್ತಾರೆ ಅನ್ನುವಂತ ಆರೋಪ ಈಗ ಅವ್ರ ಮೇಲೆ ಕೇಳಿ ಬಂದಿರ್ತಕ್ಕಂಥದ್ದು. ಅವ್ರ ಜೊತೆ ಕೂಡ್ಕೊಂಡೆ ಒಂದು ಪ್ಲಾನ್ ಅನ್ನ ಮಾಡ್ತಾರೆ. ಒಟ್ಟು ಏನಂತಂದ್ರೆ ಕರಾರು ಪತ್ರನ ತಯಾರಿ ಮಾಡೋಣ, ಕರಾರು ಪತ್ರದ ಆಧಾರದ ಮೇಲೆ ಈ ಒಂದು ಜಮೀನನ್ನ ನಿಮ್ಮ ಹೆಸರಿಗೆ ಮಾಡ್ಕೊಡ್ತೀನಿ ಅನ್ನುವಂತ ಅವ್ರಿಗೆ ವಾಗ್ದಾನವನ್ನ ಕೂಡ ಇವರು ಕೊಟ್ಟಿರ್ತಾರೆ. ಸೊ ಅದೇ ರೀತಿ ಒಂದು ಕರಾರು ಪತ್ರ ಆಗತ್ತೆ. ಕರಾರು ಪತ್ರ ಆಗಿ ಇನ್ನೇನು ಭೂಮಿ ಅವರ ಹೆಸರಿಗೆ, ಅಂದ್ರೆ ಏನಿವತ್ತು 8 ಜನ ಆರೋಪಿತರಿದ್ದಾರೆ, ಆ ಆರೋಪಿತರ ಹೆಸರಿಗೆ ಭೂಮಿ ಟ್ರಾನ್ಸ್ಫರ್ ಆಗಬೇಕು ಅನ್ನೋ ಅಷ್ಟೊತ್ತಿಗಾಗ್ಲೇ ಮೂಲ ಮಾಲೀಕ ಏನಂತಂದ್ರೆ ಶಿವಾನಂದ್ ಮಾನ್ಗಾವಿ ಅವರಿಗೆ ಈ ಒಂದು ವಿಷಯ ಹೋಗಿ ಮುಟ್ಟುತ್ತೆ. ಅವರು ಕೂಡಲೇ ಯಮಕನಮಡಿ ಠಾಣೆಗೆ ಒಂದು ದೂರನ್ನ ಕೊಟ್ಟಿರ್ತಾರೆ. ಈ ರೀತಿ ಸಬ್ ರಿಜಿಸ್ಟರ್ ಸೇರ್ಕೊಂಡು ಈ ರೀತಿ ಸಂಚನ್ನ ರೂಪಿಸಿದ್ದಾರೆ, ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ದೂರನ್ನ ಕೊಡ್ತಾರೆ. ಹಾಗೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಒಟ್ಟು 7 ದೂರುಗಳು ಅವರ ವಿರುದ್ಧ ಏನಂತಂದ್ರೆ ಯಮಕನಮಡಿ ಠಾಣೆಯಲ್ಲಿ ದಾಖಲಾಗಿರ್ತವೆ. ಯಾವಾಗ ಏನಿವರು ಮಡಿವಾಳಯ್ಯ ಬಾಣಿಮಠ್ ಸಬ್ ರಿಜಿಸ್ಟರ್ ಇದ್ದಾರೆ, ಇವ್ರಿಗೆ ವಿಷಯ ಗೊತ್ತಾಗುತ್ತೆ, ನನ್ನ ಮೇಲೆ ಪ್ರಕರಣ ದಾಖಲಾಗಿದೆ, ನನ್ನ ಮೇಲೆ ದೂರು ದಾಖಲಾಗಿದೆ ಅನ್ನುವಂತ ವಿಷಯ ಗೊತ್ತಾಗ್ತಾ ಇದ್ದಂತೆನೆ ಕಳೆದ 15 ದಿನಗಳಲ್ಲೂ ಕೂಡ ತಮ್ಮ ಸಬ್ ರಿಜಿಸ್ಟರ್ ಕಚೇರಿಯನ್ನ ಬಿಟ್ಟು ಇವರು ಅಬ್ಸ್ಕಾಂಡ್ ಆಗಿರ್ತಾರೆ. ಪೊಲೀಸರ ಕೈಗೆ ಇವರು ಯಾವುದೇ ಕಾರಣಕ್ಕೂ ಕೂಡ ಸಿಗಲ್ಲ. ಹೇಗಾದ್ರೂ ಮಾಡಿ ಜಾಮೀನ್ ಪಡಿಬೇಕು, ಜಾಮೀನ್ ಪಡೆದೇ ನಾನು ಮತ್ತೆ ವಾಪಸ್ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಕಳೆದ 15 ದಿನಗಳು ಕೂಡ ಇವರು ಅಬ್ಸ್ಕಾಂಡ್ ಆಗಿರ್ತಾರೆ. ಆದ್ರೆ ಕೊನೆಗೆ ಇವರಿಗೆ ನಿರೀಕ್ಷಣಾ ಜಾಮೀನ್ ಸಿಗತ್ತೆ. ನಿರೀಕ್ಷಣಾ ಜಾಮೀನ್ ತಗೊಂಡು ಇನ್ನೇನು ಪೊಲೀಸ್ ಠಾಣೆಗೆ ಬರಬೇಕು. ಆ ನಿರೀಕ್ಷಣಾ ಜಾಮೀನ್ ಇದ್ರೂ ಕೂಡ ಏನಂತಂದ್ರೆ ಅವ್ರನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಯಾಕೆ ಅರೆಸ್ಟ್ ಮಾಡ್ತಾರೆ ಅನ್ನುವಂತ ಇಂಟ್ರೆಸ್ಟ್ ಟ್ವಿಸ್ಟ್ ಇಲ್ಲೇ ಇರುವಂತದ್ದು. ಯಾಕೆ ಅರೆಸ್ಟ್ ಮಾಡ್ತಾರೆ ಅನ್ನುವಂತ ನೋಡೋದಾದ್ರೆ ಒಟ್ಟು 5 ಪ್ರಕರಣಗಳಲ್ಲಿ ಇವರು, ಅಂದ್ರೆ 15 ದಿನಗಳ ಮುಂಚೆ ಒಟ್ಟು 5 ಪ್ರಕರಣಗಳಲ್ಲಿ ಇವರು ಏನು ಶಾಮೀಲಾಗಿರ್ತಾರೆ, ಇವ್ರ ಮೇಲೆ ಪ್ರಕರಣ ದಾಖಲಾಗಿರುತ್ತೆ. ಆ ವಿಚಾರವಾಗಿ ಇವರಿಗೆ ಜಾಮೀನು ಸಿಕ್ಕಿರುತ್ತೆ. ಆದ್ರೆ
ಪೊಲೀಸರು ಮತ್ತೊಂದು ಹೊಸ ಪ್ರಕರಣವನ್ನ ಇವ್ರ ವಿರುದ್ಧ ಹುಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡ್ಕೊಂಡಿರ್ತಾರೆ. ಆದ್ರೆ ಇವರಿಗೆ ಆ ಹುಕ್ಕೇರಿ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ ಪ್ರಕರಣದ ಮಾಹಿತಿನೇ ಇರಲ್ಲ. ಇವ್ರು ಹೇಗಾದ್ರೂ ಮಾಡಿ ಇನ್ನೇನು ನಮಗೆ ಜಾಮೀನ್ ಸಿಕ್ತು, ನಾವು ಇನ್ನೇನು ಬಚಾವ್ ಆಗ್ಬಿಟ್ವಿ ಅನ್ನುವಂಥ ಖುಷಿಯಲ್ಲಿ ಯಮಕನಮಡಿ ಪೊಲೀಸ್ ಠಾಣೆಗೆ ಹಾಜರಾಗಿ ನಮಗೆ ನಿರೀಕ್ಷಣಾ ಜಾಮೀನು ಸಿಕ್ಕಿದೆ, ನೀವು ನಮಗೆ ಸ್ಟೇಷನ್ ಬೇಲನ್ನು ಕೊಡಬೇಕು, ಸ್ಟೇಷನ್ ಜಾಮೀನನ್ನ ನಮಗೆ ಮಂಜೂರು ಮಾಡಬೇಕು ಅನ್ನುವಂಥ ಬೇಡಿಕೆನ ಇಟ್ಟಂತ ಸಂದರ್ಭದಲ್ಲಿ ಪೊಲೀಸರು ಅವರಿಗೆ ಶಾಕ್ ಅನ್ನ ಕೊಡ್ತಾರೆ. ಏನಂತಂದ್ರೆ, ನಿಮಗೆ ಈಗಾಗಲೇ ನೀವು ಕೋರ್ಟಿಂದ ಬೇಲ್ ತಗೊಂಡ್ ಬಂದಿದ್ರಿ, ಯಾವ ಪ್ರಕರಣಗಳು ಅಂದ್ರೆ ಯಮಕನಮಡಿ ಠಾಣೆಯಲ್ಲಿ ಪ್ರಕರಣಗಳು ದಾಖಲಾಗಿದ್ದಾವೆ, ಆ ಒಂದು ಪ್ರಕರಣಗಳಲ್ಲಿ ನಿಮಗೆ ಬೇಲ್ ಸಿಕ್ಕಿದೆ. ಆದ್ರೆ ಹುಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ಮತ್ತೆ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ, ಹಾಗಾಗಿ ನಿಮ್ಮನ್ನ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿ ಏನಿವತ್ತು ಮಾಡಬಾರ್ದನ್ನ ಮಾಡಿ ಕೋರ್ಟ್ ಮೊರೆ ಹೋಗಿ ಅಲ್ಲಿ ಜಾಮೀನನ್ನ ತೆಗೆದುಕೊಂಡು ಬಂದಿದ್ರಲ್ಲ ಮಡಿವಾಳಯ್ಯ ಮತ್ತೆ ಬಾಂಡ್ ರೈಟರ್ ಇಬ್ಬರನ್ನು ಕೂಡ ಏನಂತಂದ್ರೆ ಯಮಕನಮಡಿ ಪೊಲೀಸರು ಲಾಕ್ ಮಾಡಿಕೊಂಡು ಅವ್ರನ್ನ ಹುಕ್ಕೇರಿ ಪೊಲೀಸರಿಗೆ ಒಪ್ಸಿರ್ತಕ್ಕಂಥದ್ದು. ಸೊ ಒಟ್ಟಿನಲ್ಲಿ ಇಡೀ ಒಂದು ಪ್ರಕರಣವನ್ನ ನೋಡೋದಾದ್ರೆ, ಇಡೀ ಒಂದು ಸಾರಾಂಶವನ್ನ ನೋಡೋದಾದ್ರೆ, ಯಾವ ಅಧಿಕಾರಿ ನಿಷ್ಠಾವಂತರಾಗಿ ಸರ್ಕಾರಕ್ಕೆ ಬರ್ಬೇಕಾಗಿರ್ತಕ್ಕಂಥ ಹಣವನ್ನ ತುಂಬಿಸಿಕೊಂಡು ಅಲ್ಲಿ ನಿಯತ್ತಾಗಿ ಯಾರಿಗೆ ಜಮೀನುಗಳಿದಾವೆ, ಅವರ ಮೂಲ ಮಾಲೀಕರ ಜಮೀನುಗಳಿದಾವೆ, ಯಾರು ತೆಗೆದುಕೊಳ್ತಾ ಇದ್ರೆ ನಿಯತ್ತಾಗಿ ಕೆಲಸ ಮಾಡೋ ಬದಲಾಗಿ ಭೂಮಿಗಳನ್ನ ನುಂಗೋರ ಜೊತೆಗೆ ಯಾರು ಖದೀಮರಿದ್ದಾರೆ ಖದೀಮರ ಜೊತೆಗೇನೆ ಕೈ ಜೋಡಿಸಿ ಈ ಒಂದು ಕೆಲಸ ಮಾಡಕ್ ಹೋಗಿ ಇವತ್ತು ಅವರು ತಗಲಾಕೊಂಡು ಸದ್ಯಕ್ಕೆ ಪೊಲೀಸರ ಅತಿಥಿ ಆಗಿದ್ದಾರೆ. ಅದೇನೇ ಆಗಿರ್ಲಿ, ಬರುವಂತ ದಿನಮಾನಗಳಲ್ಲಿ ಪೊಲೀಸರು ಯಾವ ರೀತಿ ಇವ್ರ ಮೇಲೆ ಚಾರ್ಜ್ ಶೀಟ್ ಅನ್ನ ಹಾಕ್ತಾರೆ, ಸೊ ಈ ಒಂದು ಪ್ರಕರಣ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನುವಂತ ಕುರಿತು ಮತ್ತಷ್ಟು ಮಾಹಿತಿಯನ್ನ ನಾವು ಮುಂದೆ ತಂದು ನೀಡ್ತೀವಿ. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ News18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.